ಈಗ ತಾನೇ ಕಾಂತಾರ ಚಾಪ್ಟರ್ 1ನ ಟ್ರೈಲರ್ ನೋಡ್ಕೊಂಬಂದೆ. ಆ ಟ್ರೈಲರ್ ನೋಡಾದ್ಮೇಲೆ ನನಗೇನು ಅನಿಸ್ತು, ನನಗೇನೆಲ್ಲ ಹಿಡನ್ ಡೀಟೇಲ್ಸ್ ಕಾಣಿಸ್ತು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಬ್ರೇಕ್ ಡೌನ್ ಮಾಡೋಣ ಬನ್ನಿ. ನನಗೆ ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಇಷ್ಟ ಆಗಿದ್ದೆ ಆ ಮಗುವಿನ ಪ್ರಶ್ನೆ. ಆ ಮಗು ಪ್ರಶ್ನೆ ಏನಾಗಿತ್ತು ಅಂದರೆ, ನಮ್ಮ ಅಪ್ಪ ಇಲ್ಲೇ ಏನಕ್ಕೆ ಕಾಣೆಯಾಗಿದ್ರು ಅನ್ನೋ ಬಗ್ಗೆ. ನನ್ನ ಪ್ರಕಾರ ಈ ಇಂಟ್ರಡಕ್ಷನಿಂದನೇ, ಅಂದರೆ ಈ ಸೀನಿಂದನೇ ಒಂದು ಇಂಟ್ರಡಕ್ಷನ್ ಸ್ಟಾರ್ಟ್ ಆಗುತ್ತೆ ಮೂವಿಗೆ ಅಂತ ಅನಿಸುತ್ತೆ. ಕಂಪೇರ್ ಟು ಕಾಂತಾರ ಮೂವಿ, ಚಾಪ್ಟರ್ 1 ಕಾಂತಾರ ಮೂವಿಲಿ ಬಜೆಟ್ ವಿಷಯ ಆಗಿರ್ಬೋದು, ಟೆಕ್ನಾಲಜಿ ವಿಷಯ ಆಗಿರ್ಬೋದು, ಅಥವಾ ಆ್ಯಕ್ಷನ್ ವಿಷಯ ಆಗಿರ್ಬೋದು, ಎಲ್ಲ ಟಾಪ್ ನಾಚ್ ಆಗಿತ್ತು. ಸ್ಪೆಷಲಿ ದಿ ಫ್ರೇಮ್ಸ್, ಈಚ್ ಫ್ರೇಮಲ್ಲೂ ಒಂದೊಂದು ಸ್ಟೋರಿ ಲೈನ್ನ ಹೇಳ್ತಿತ್ತು. ಟ್ರೈಲರ್ನ ನೋಡಿದ್ಮೇಲೆ ನನಗನ್ಸಿದ್ದು, ಇಲ್ಲೊಂದು ಊರಿದೆ, ಆ ಊರಿಗೆ ತನ್ನದೇ ಆದ ಒಂದು ಆಚರಣೆ ಇದೆ, ಹಾಗೂ ಕಾಡೋ ವಿಷಯ ಕೂಡ ಇದೆ. ನನಗೆ ಟ್ರೈಲರ್ ನೋಡಬೇಕಾದ್ರೆ ಒಂದು ಸರ್ಪ್ರೈಸಿಂಗ್ ಮೂಮೆಂಟ್ ಅಂದರೆ, ಅಲ್ಲಿ ಬ್ರಹ್ಮರಾಕ್ಷಸ ಅನ್ನೋ ಒಂದು ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆಗೋ ಬಗ್ಗೆ. ಇಷ್ಟು ದಿನ ಬ್ರಹ್ಮರಾಕ್ಷಸ ಅನ್ನೋ ಕ್ಯಾರೆಕ್ಟರು ಇಂಟ್ರೊಡ್ಯೂಸ್ ಮಾಡಿಸಿದ್ದಾಗಲಿ ಅಥವಾ ನಾವು ಮೂವಿಲಿ ನೋಡಿರೋದಾಗಲಿ ಅದು ಅನೂಪ್ ಭಂಡಾರಿ ಅವ್ರ ಮೂವಿಲಿ ಮಾತ್ರ ಇತ್ತು. ಫಾರ್ ಎಕ್ಸಾಂಪಲ್ ರಂಗಿತರಂಗ ಅಥವಾ ವಿಕ್ರಾಂತ್ ರೋಣ ಆಗಿರ್ಬೋದು. ಈಗ ರಿಷಬ್ ಶೆಟ್ಟಿ ಅವರು ಕಾಂತಾರ ಚಾಪ್ಟರ್ 1ನಲ್ಲೂ ಕೂಡ ಬ್ರಹ್ಮರಾಕ್ಷಸ ಅನ್ನೋ ಒಂದು ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ. ಲಾಸ್ಟ್ ರಿಲೀಸ್ಡ್ ಕಾಂತಾರ ಮೂವಿಲಿ ಬರೀ ದೈವ ದರ್ಶನದ ಬಗ್ಗೆ ಇತ್ತು, ದೈವ ನರ್ತನ ಬಗ್ಗೆ ಇತ್ತು. ಇಲ್ಲಿ ಕಾಂತಾರ ಚಾಪ್ಟರ್ 1ನಲ್ಲಿ ದೈವ ವರ್ಸಸ್ ಬ್ರಹ್ಮರಾಕ್ಷಸ ಆದರೂ ಆಗಿರ್ಬೋದು. ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಇದೆಯಂತೆ. ಆ ಆ್ಯಕ್ಷನ್ ಸೀಕ್ವೆನ್ಸ್ ಯಾವ ಥರ ಇರುತ್ತೆ ಅಂದರೆ, ರಿಷಬ್ ಶೆಟ್ಟಿ ಕ್ಯಾರೆಕ್ಟರ್ ಅಂದರೆ ಬರ್ಮೆ ಕ್ಯಾರೆಕ್ಟರ್ನ 1000 ಜನ ಚೇಸ್ ಮಾಡ್ತಾ ಇರ್ತಾರೆ. ರೀಸೆಂಟಾಗಿ ಕಾಂತಾರ ಚಾಪ್ಟರ್ 1ನ ಕೆಲವು ಅಪ್ಡೇಟ್ಸ್ಗಳು ವೈರಲ್ ಆಗಿತ್ತು. ಅದೇನದ್ರ ಬಗ್ಗೆ ಅಂದರೆ, ಕಾಂತಾರ ಚಾಪ್ಟರ್ 1ನ ಸ್ಟೋರಿ ಲೈನ್ ಬಗ್ಗೆ. ಆ ಸ್ಟೋರಿ ಲೈನ್ ಏನಾಗಿರುತ್ತೆ ಅಂದರೆ, ದೈವ ಹೇಗೆ ಹುಟ್ಟಿತು, ದೈವ ಜನರಿಗೆ ಹೇಗೆ ಪರಿಚಯಿಸ್ತು ಅನ್ನೋದ್ರ ಬಗ್ಗೆನೇ ಆಗಿರುತ್ತೆ. ಆ್ಯಂಡ್ ಕಾಂತಾರ ಮೂವಿಲಿ ಕೇವಲ 2 ಸಾಂಗ್ಸ್ ಇದೆ. ಆ 2 ಸಾಂಗ್ಸ್ ಕೂಡ ರಿಲೀಸ್ ಮಾಡಲ್ಲ, ಅಂದರೆ ಮೂವಿ ರಿಲೀಸ್ ಆಗೋಕ್ಕೆ ಮುಂಚೆ ಯಾವುದೇ ಕಾರಣಕ್ಕೂ ರಿಲೀಸ್ ಮಾಡಲ್ಲ. ನನಗೆ ಟ್ರೈಲರ್ ನೋಡಬೇಕಾದ್ರೆ ಒಂದು ಸರ್ಪ್ರೈಸಿಂಗ್ ಅನಿಸಿದ್ದು ಒಂದು ಡೈಲಾಗು. ರಿಷಬ್ ಶೆಟ್ಟಿ ಅವ್ರು ಹೇಳ್ತಾರೆ, ಯಾವಾಗ ಅಧರ್ಮ ಜಾಸ್ತಿ ಆಗುತ್ತೋ ಆವಾಗ ಶಿವ ಗಣನ ಕಳಿಸ್ತಾನೆ ಅಂತ. ಆ ಟೈಮ್ ಲೈನ್ಗೆ ಒಂದು ಫುಟೇಜು ಎಂಟರ್ ಆಗುತ್ತೆ, ಬಂದು ಮೂವಿಗೆ ಬೀಳೋ ಥರ, ಅಂದರೆ ಸ್ಪರ್ಶಿಸೋ ಥರ. ಆಗ ಅಲ್ಲಿ ಒಂದು ಕಲ್ಲು ಉದ್ಭವ ಆಗುತ್ತೆ. ಆ ಕಲ್ಲೇನೆ ದೈವ ಅಂತ ಜನ ನಂಬ್ಕೊಳ್ತಾರೆ. ಈ ಥರ ಎಲ್ಲ ಫ್ರೆಶ್ ಎಲಿಮೆಂಟ್ಸ್ ಇದ್ರೂ ನನಗೆ ಕೆಲವು ಮೂಮೆಂಟ್ಸು, ಅಂದರೆ ಕೆಲವು ಎಲಿಮೆಂಟ್ಸು ರೊಟೀನ್ ಅನಿಸ್ತು. ಯಾವುದಪ್ಪ ಅಂದರೆ, ಕೆಲವು ಲವ್ ಸ್ಟೋರಿ ಸೀನ್ಸು. ಅದು ಹೀರೋ ಬಡವ, ಹೀರೋಯಿನ್ನು ಶ್ರೀಮಂತದವರಾಗಿರ್ತಾರೆ. ಆ ಹೀರೋಯಿನ್ ಅವ್ರ ಅಪ್ಪಂಗೆ ಅವ್ರ ಇಬ್ಬರು ಲವ್ ಸ್ಟೋರಿ ಗೊತ್ತಾಗುತ್ತೆ. ಆಗ ಹೀರೋಯಿನ್ ಅವ್ರ ಅಪ್ಪ ಬಂದು ರಿವೆಂಜ್ ತೊಗೊಳ್ಳೋದು, ಈ ಥರ ಎಲ್ಲ ಸುಮಾರು ನೋಡಿಬಿಟ್ಟಿದ್ದೀವಿ. ಯಾವಾಗ ಈ ಎಲಿಮೆಂಟ್ಸ್ ಎಲ್ಲ ಪಾಸ್ ಆಗ್ತಾ ಇರುತ್ತೋ ಟ್ರೈಲರಲ್ಲಿ, ಆಗ ಕೆಲವು ಲಿರಿಕ್ಸ್ಗಳು ಬರುತ್ತೆ. ಟ್ರೈಲರ್ ನೋಡಬೇಕಾದ್ರೆ ಒಂದು ಫ್ರೇಮ್ ಅಪಿಯರ್ ಆಗುತ್ತೆ. ಆ ಫ್ರೇಮ್ ಯಾವ ಥರ ಇರುತ್ತೆ ಅಂದರೆ, ಆ ಬೆಂಕಿ ದೈವ ರೂಪನ ಅಳವಡಿಸ್ಕೊಂಡಿರೋ ಥರ ಇರುತ್ತೆ. ಆ ಟೈಮ್ ಲೈನ್ಗೆ ಒಂದು ಲಿರಿಕ್ ಕೂಡ ಪ್ಲೇ ಆಗ್ತಾ ಇರುತ್ತೆ. ಲೈಕ್, ಯಾವನು ಬೆಂಕಿಯನ್ನು ಕಟ್ಟಿ ಹಾಕೋನು, ಬೆಂಕಿನೇ ಹುಟ್ಟಿದ್ದು ಎಲ್ಲ ಸಕ್ಕಲೆ, ಯಾವಾಗ ಕಾಂತಾರ ಮುಕ್ತ ಹೊಂದೋದು, ನಿರ್ನಾಮ ಊರೆಲ್ಲ ಕಾಡು ಕತ್ತಲೆ, ಕಾಡು ಹೇಳಿದೆ ಎಚ್ಚರ, ಕಾಡು ಬೆಂಕಿಯು ಊರ ಹತ್ತಿದೆ, ಯಾರ ತಡೆಯೋದು. ಟ್ರೈಲರ್ನ ಲಾಸ್ಟ್ ಫುಟೇಜಲ್ಲಿ, ಆ ಫುಟೇಜಲ್ಲಿ ಏನು ತೋರಿಸ್ತಾರೆ ಅಂದರೆ, ಶಿವ ನಿಂತಿರೋ ಬಗ್ಗೆ ತೋರಿಸ್ತಾರೆ. ಆ ಶಿವ ನಿಂತಿರೋ ಯಾವ ಪ್ಲೇಸ್ ಆಗಿರುತ್ತೆ ಅಂದರೆ, ಎಲ್ಲಿ ಆ ಮಗು ಹೇಳುತ್ತಲ್ಲ, ಯಾಕೆ ನಮ್ಮಪ್ಪ ಇಲ್ಲೇ ಕಾಣೆಯಾಗಿತ್ತು ಅನ್ನೋ ಬಗ್ಗೆ, ಆ ಪ್ಲೇಸಲ್ಲಿ ಶಿವ ನಿಂತಿರ್ತಾರೆ. ಈ ಥರ ಎಲಿಮೆಂಟ್ಸ್ ಎಲ್ಲ ನೋಡ್ತಾ ಇದ್ದರೆ ನನ್ನ ಪ್ರಕಾರ ಈ ಮೂವಿಲಿ ತುಂಬಾ ಎಲಿಮೆಂಟ್ಸ್, ಅಂದರೆ ತುಂಬಾ ಒಂದು ಕಂಟೆಂಟ್ ಬೇಸ್ಡ್ ಸೀನ್ಸ್ ಇರುತ್ತೆ. ಕಾಂತಾರ ಚಾಪ್ಟರ್ 1 ಮೂವಿ ರಿಲೀಸ್ ಆಗೋಕ್ಕೆ ಇನ್ನು ಕೇವಲ 10 ದಿನಗಳು ಮಾತ್ರ ಬಾಕಿ ಇದೆ. ನಾನಂತೂ ಮೂವಿನ ಥಿಯೇಟ್ರಲ್ಲಿ ಹೋಗಿ ನೋಡ್ತೀನಿ. ನೀವು ನೋಡಿ, ಯಾವ ಥಿಯೇಟ್ರಲ್ಲಿ ನೋಡ್ತೀರಾ ಅನ್ನೋದನ್ನ ಕಮೆಂಟಲ್ಲಿ ಹಾಕಿ.